ಖಂಡಿತ ಕಳಿಸ್ಕೊಡಿ, ಎಮರ್ಜೆನ್ಸಿ ವಾರ್ಡ್ಗೆ ಕಳಿಸ್ಕೊಡಿ. ನಾನು ಸೂಪರ್ವೈಸರ್ಗೆ ಹೇಳಿದ್ದೀನಿ. ಹೌದೌದು. ಹೌದಾ, ನಾನು ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ. ಐ ಹ್ಯಾವ್ ಎ ಗೆಸ್ಟ್. ಓಕೆ ಡಾಕ್ಟರ್, ಮಗು ಹೇಗಿದೆ? ಆರಾಮಾಗಿದೆಯಾ? ಒಂದು ನಿಮಿಷ, ನಿಮ್ಮ ತುಟ್ಟು ನೋಡಿ. ನೀವು ಮಗುನ ಸರಿಯಾದ ಸಮಯಕ್ಕೆ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಮಗು ಈಗ ಚೇತರಿಸ್ಕೊಂಡಿದೆ, ಆರಾಮಾಗಿದೆ, ತಾಯಿ ಜೊತೆಯಲ್ಲೇ ಇದೆ. ತಗೊಳ್ಳಿ. ನೀವು ನನ್ನನ್ನು ಒತ್ತಾಯ ಮಾಡದೇ ಇದ್ದಿದ್ದರೆ ನಾನು ಖಂಡಿತ ಮಗುನ ನೋಡ್ತಾ ಇರಲಿಲ್ಲ. ನಾನು ನೋಡದೇ ಇದ್ದಿದ್ದರೆ ಮಗು ಜೀವಕ್ಕೂ ಅಪಾಯ ಆಗ್ತಾಯಿತ್ತು. ಎಲ್ಲ ನಿಮ್ಮ ದೊಡ್ಡತನ ಡಾಕ್ಟರ್. ನೀವು ಆ ಮಗು ಪಾಲಿನ ದೇವರು. ನಾನು ಆ ಮಗು ನೋಡ್ಬೋದಾ? ಬೈ ಆಲ್ ಮೀನ್ಸ್. ಇಲ್ಲೇ ಲೆಫ್ಟಲ್ಲಿ ತೊಗೊಂಡು ನೇರವಾಗಿ ಹೋಗಿ, ವಾರ್ಡ್ ಇದೆ ನೋಡಿ. ಶಶಿ, ಇವರೇ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಸೇರಿಸಿದ್ದು. ಸರಿಯಾದ ಸಮಯಕ್ಕೆ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಮಗು ಪ್ರಾಣ ಉಳಿಸಿದವರು. ವಿಷ ಹಾಕಿದ್ದು ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನಾನಲ್ಲ, ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಮಾತಾಡ್ತೀರಿ, ರೌಂಡ್ಸ್ ಹೋಗಿ ಬರ್ತೀನಿ. ಚಂದನ, ನೀವು ರುದ್ರವಂಶದವರು, ನಮ್ಮ ಶತ್ರುವಂಶಕ್ಕೆ ಸೇರಿದವರು. ಆದರೂ ನಮ್ಮ ವಾರಸ್ದಾರನ್ನು ಕಾಪಾಡಿದ್ರಿ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಋಣಭಾರ ನಮ್ಮ ಮೇಲಿದೆ. ಹಾಗೇನಿಲ್ಲ. ಋಣದ ಮಾತೆಲ್ಲ ಯಾಕೆ ಆಡ್ತೀರಿ? ಹಾಗಲ್ಲ, ನಮ್ಮ ಮನುನ ಕಾಪಾಡಿ ನಮ್ಮ ಅಕ್ಕನ ಪ್ರಾಣ ಉಳಿಸ್ಬಿಟ್ರಿ. ಇದಕ್ಕಿಂತ ದೊಡ್ಡ ಋಣ ಬೇರೇನಿದೆ? ನಿಮ್ಮ ಋಣನ ಹೇಗೆ ತೀರಿಸ್ಬೇಕೋ ನನಗಂತೂ ಗೊತ್ತಿಲ್ಲ. ಆ ಕಾಲನೂ ಬರುತ್ತೆ, ಆಗೆಲ್ಲ ಸಾಲನೂ ತೀರ್ಸಿವ್ರಂತೆ. ತಾಯಿ ಮಗು ಒಂದಾದ್ರಲ್ಲ, ಅಷ್ಟು ಸಾಕು. ಬನ್ನಿ, ಮಗು ನೋಡ್ಕೊಂಡು ಹೋಗಿ. ಬೇಡ, ಮಗು ಆರೋಗ್ಯವಾಗಿದೆಯಲ್ಲ, ಅಷ್ಟೇ ಸಾಕು. ಅಂದ್ರೆ ಆ ಮಗು ಸಿಂಹವಂಶದ ವಾರಸ್ದಾರನ? ಹೋಗಿ ನೋಡ್ಲಾ? ಬೇಡ ಅನ್ಸುತ್ತೆ. ನಾನು ಈಗ ಅಲ್ಲಿಗೆ ಹೋಗೋದು ಸರಿ ಇರಲ್ಲ. ಎಲ್ಗೋ ಹೋಗಿದ್ದೆ? ಇಲ್ಲ, ಗುಡ್ಡಕ್ಕೆ ಸೀಬೆಕಾಯಿ ಬಿಟ್ಟಿತ್ತಲ್ಲ. ಕಿತ್ಕೊಂಡ್ ಬರೋಣ ಅನ್ಲು ದೀಪಕ್ಕ. ನಾನೇ ಮರ ಹತ್ತಿ ಕಿತ್ಕೊಟ್ಟೆ ಗೊತ್ತಾ? ಇನ್ ಮುಂದೆ ಯಾರೂನು ಮನುನ ಹೊರಗೆ ಕರ್ಕೊಂಡು ಹೋಗೋ ಹಾಗಿಲ್ಲ. ಅವನಾಗೆ ಬರ್ತೀನಿ ಅಂದ್ರೂ ಕರ್ಕೊಂಡು ಹೋಗ್ಬಾರ್ದು. ಅರ್ಥ ಆಯ್ತಾ? ಬಾರೊಳಗೆ. ಮನು, ನಾನು ಹಿಂಗೆ ಹೇಳಿದ್ನೋ ಇಲ್ವೋ, ನಾನು ಇಲ್ಲದೆ ನೀನು ಎಲ್ಗೂ ಹೋಗಬಾರ್ದು ಅಂತ? ನಾ ಎಲ್ಲೂ ಹೋಗಿಲ್ಲ. ಇಲ್ಲೇ ಸೀಬೆಕಾಯಿ ಮರದ ಹತ್ರ ಇದ್ದೆ. ನನ್ನ ಜೊತೆ ದೀಪಕ್ಕನೂ ಇದ್ಲು. ಯಾರಿದ್ರೂ ನೀನು ಹೋಗೋ ಹಾಗಿಲ್ಲ. ಜೊತೆಗೆ ನಾನು ಇರಬೇಕು. ನಾನಿದ್ರೆ ಮಾತ್ರ ನೀನು ಹೋಗಬೇಕು. ನಾನು ಹೇಳೋದು ನಿಂಗೆ ಅರ್ಥ ಆಗ್ತಿದೆಯಲ್ವಾ? ನೋಡು, ನೀನು ಈ ಕೋಣೆ ಹೊಸಲು ದಾಟಬೇಕಾದ್ರೂ ನಾನು ನಿನ್ನ ಜೊತೆ ಇರಬೇಕು. ಅರ್ಥ ಆಯ್ತಾ?
ಮನು, ಹ್ಞೂ ಅನ್ನು ಮನು. ಮನು, ಅಕ್ಕ ಇದು ತೀರಾ ಅತಿ ಆಯ್ತು. ಯಾಕೆ ಹೀಗೆ ಹಠ ಮಾಡ್ತಿದ್ಯಾ? ಮಕ್ಕಳಂದ ಮೇಲೆ ಆಚೆ ಈಚೆ ಹೋಗೋದು ಇದ್ದೇ ಇರುತ್ತೆ. ಹೋಗ್ಬಾರ್ದು, ಅದನ್ನೇ ಹೇಳ್ತಿರೋದು ಮನುಗೆ. ನನಗೂ ಗೊತ್ತು ಶಶಿ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ. ಪ್ರೀತಿ ದೀಪನ ಹೆತ್ತು ಬೆಳೆಸಿದ್ದೀನಿ ನಾನು. ಅವ್ರನ್ನ ಯಾವ್ದಾದ್ರೂ ಕಟ್ಪಾಡು ಹಾಕಿ ಬೆಳೆಸಿದ್ದೀನಾ? ಇಲ್ಲ ತಾನೆ. ಈಗ ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊ. ನಾವೆಲ್ಲ ಇದೀವಲ್ಲ ಅಕ್ಕ. ನೀನೊಬ್ಬ ಇದೆಯಾ, ಆದರೆ ಅವರೆಷ್ಟು ಜನ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ನಾನು ಮನುನ ಎಲ್ಲೂ ಕಳ್ಸಲ್ಲ. ಇವ್ ನನ್ನ ಜೀವ ಕಣೋ. ಇವನಿಗೇನು ಆಗದಿರೋ ಹಾಗೆ ಕಾಯೋದು ನನ್ನ ಧರ್ಮ. ನೋಡು, ನಾನು ಏನು ಮಾಡ್ತೀನಿ, ಯಾಕೆ ಮಾಡ್ತೀನಿ ಅಂತ ನಾನು ಯಾರಿಗೂ ಹೇಳಬೇಕಾಗಿಲ್ಲ. ನಾನು ನನ್ನ ಮಗನ ಕಾಪಾಡ್ಕೋಬೇಕು. ಇದಕ್ಕೆ ಯಾರೂ ಅಡ್ಡಿ ಬರೋದು ನಂಗೆ ಇಷ್ಟ ಆಗಲ್ಲ. ಬಾ ಮನು. ಅರೆರೆ, ಏನೋ ಮನು, ಇನ್ನು ಈ ಬಟ್ಟೆಲ್ಲೇ ಇದೆಯಾ? ಈ ಸ್ಕೂಲ್ ಯೂನಿಫಾರ್ಮ್ ಹಾಕೊಳ್ಳಲ್ವಾ? ಅಪ್ಪು ಅಣ್ಣ, ದೀಪು ಅಕ್ಕ ಎಲ್ಲ ಈ ಸ್ಕೂಲ್ಗೆ ಹೋಗಾಯ್ತು, ನೀನು ಹೋಗಲ್ವಾ? ಅಯ್ಯೋ ಅಕ್ಕ, ನಿಂಗಾದ್ರೂ ಗೊತ್ತಾಗಲ್ವಾ ಮಕ್ಳನ್ನ ಎಷ್ಟೊತ್ತಿಗೆ ಸ್ಕೂಲಿಗೆ ಕಳ್ಸೋದು ಅಂತ? ಇಷ್ಟೊತ್ತಾದ್ರೂ ತಿಂಡಿ ತಿನ್ಸ್ತಾ ಕೂತಿದ್ಯಾ? ಚಿಕ್ಕಮ್ಮ, ನಾನಿವತ್ತು ಶಾಲೆಗೆ ಹೋಗಲ್ಲ. ಅಯ್ಯಯ್ಯೋ, ಯಾಕೋ ಕಂದ? ಪೂರ್ತಿ ಹುಷಾರಾಗೋ ತನಕ ಶಾಲೆಗೆ ಹೋಗ್ಬಾರ್ದು ಅಂದಿದ್ದಾರೆ ಡಾಕ್ಟ್ರು. ಪೂರ್ತಿ ಹುಷಾರಾದ್ಮೇಲೆ ಶಾಲೆಗೆ ಹೋಗ್ತೀನಿ. ಓ, ಆಗ ಬೇಗ ಹುಷಾರಾಗು ಕಂದ. ಈ ಸ್ಕೂಲ್ಗೆ ತುಂಬಾ ದಿನ ರಜಾ ಹಾಕ್ಬಾರ್ದು. ತುಂಬಾ ದಿನ ಚಕ್ಕರ್ ಹಾಕಿದ್ರೆ ಹಳೆ ಪಾಠ ಎಲ್ಲ ಅರ್ಥ ಆಗಲ್ಲ ನಿನ್ಗೆ. ಬೇಗ ಹುಷಾರಾಗಿ ಈ ಸ್ಕೂಲ್ಗೆ ಹೋಗು, ಆಯ್ತಾ? ನೀನೇನು ಪದೇ ಪದೇ ಅವನಿಗೆ ಶಾಲೆಗೆ ಹೋಗು ಅನ್ನೋದು? ಅವನ್ ಎಲ್ಗೂ ಹೋಗಲ್ಲ. ಅಯ್ಯಯ್ಯೋ, ಈ ಸ್ಕೂಲ್ಗೆ ಹೋಗಲ್ವಾ? ಹೋಗಲ್ಲ ಹೋಗಲ್ಲ ಹೋಗಲ್ಲ. ಅವನ್ ಎಲ್ಗೂ ಹೋಗಲ್ಲ, ಮನೇಲೇ ಇರ್ತಾನೆ. ಏನೀಗ? ಏನಾಯ್ತು? ನೋಡ್ರಿ, ಮನುನ ಈ ಸ್ಕೂಲಿಗೆ ಕಳ್ಸಲ್ವಾ ಅಂತ ಕೇಳಿದ್ರೆ ಅಕ್ಕ ಹೇಗ್ ಆಡ್ತಾಳೆ ಅಂತ, ಕಳ್ಸಲ್ಲ 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 ಅಂತ ನನ್ ಮೇಲೆ ಎಗರಾಡ್ತಾರೆ. ಹೌದಾ ಅದಕ್ಕೆ? ಮನುನ ಶಾಲೆ ಕಳ್ಸಲ್ವಾ? ಕಳ್ಸಲ್ಲ. ಕುಂಬಳಕಾಯಿ ಕಳ್ಳ ಅಂದರೆ ನೀವ್ಯಾಕೆ ಹೆಗಲು ಮುಟ್ಟು ನೋಡ್ಕೋತೀರಿ? ಆಗಲೇ ಕೆಲವರು ಬಾಯಿ ಬಿಟ್ಟಿದ್ದೋ ಆಗಿದೆ. ಆದಿ, ಯಾಕೆ ಇಷ್ಟೊಂದು ಬೆವರ್ತಾ ಇದೆಯಾ? ಏನಾಯ್ತು? ಇಲ್ವಲ್ಲ ಅದಕ್ಕೆ? ನಾನೇನು ಬರ್ತಾ ಇಲ್ಲ.